ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ಸಿಸ್ಟರ್ ಇನ್ ಲಾದು ಮದುವೆ ಇತ್ತು. ಸೊ ಅದಕ್ಕಾಗಿ ನಾವು ಎಲ್ಲ ಕಸಿನ್ಸ್ ಗ್ಯಾದರ್ ಆಗಿದ್ವಿ. ಮದುವೆ ಫಂಕ್ಷನ್ ಅಂತೂ ಚೆನ್ನಾಗಾಗಿತ್ತು. ಇವಾಗ ಎಲ್ಲರೂ ಕಸಿನ್ಸ್ ಇವಾಗ ಗ್ಯಾದರ್ ಆಗಿದ್ದೀವಿ ಅಂತ ನಾವೆಲ್ಲ ಸೇರಿಬಿಟ್ಟು ಒಂದು ಔಟಿಂಗ್ ಪ್ಲ್ಯಾನ್ ಮಾಡಿದ್ವಿ. ಔಟಿಂಗ್ ಅಂತ ಪ್ಲ್ಯಾನ್ ಮಾಡಿದಾಗ ಹಾಗೆಯೇ ಸರ್ಚ್ ಮಾಡ್ತಾ ಇದ್ದಾಗ ನಮಗೆ ಒಂದು ಮನೆಯಿಂದ 10 to 15 ಕಿಲೋಮೀಟರ್ ದೂರದಲ್ಲಿ ನಮಗೊಂದು ಹೋಮ್ ಸ್ಟೇ ಸಿಕ್ತು ವಿತ್ ಪೂಲ್. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿ ನಾವೇ ಅಡುಗೆ ಮಾಡಿ ತಿನ್ನೋದು ಅಂತ ಡಿಸೈಡ್ ಮಾಡಿದ್ವಿ. ನಾವು ಅಡುಗೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವೇ ತೊಗೊಂಡು ಹೋಗಿದ್ವಿ. ಚಿಕನ್, ರೈಸ್, ಗ್ರಾಸರಿ, ಮಸಾಲೆ ಐಟಮ್ಸ್ ಎಲ್ಲ ನಮಗೇನೆಲ್ಲ ಬೇಕು ಅದನ್ನೆಲ್ಲ ನಾವು ತೊಗೊಂಡು ಹೋಗಿದ್ವಿ. ಹಾಗೆಯೇ ನಮ್ಮ ಅಡುಗೆ ಮಾಡುವ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ನಾವು ಒಬ್ಬರು ಕಟ್ಟಿಂಗ್ ಮಾಡ್ತಾಯಿದ್ರು, ಇನ್ನೊಬ್ಬರು ಚಿಕನನ್ನು ಕ್ಲೀನ್ ಮಾಡ್ತಾಯಿದ್ರು, ಇನ್ನೊಬ್ಬರು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ರು, ಇನ್ನೊಬ್ಬರು ಕಬಾಬ್ಗೆ ರೆಡಿ ಮಾಡ್ತಾಯಿದ್ರು. ಹೀಗೇ ಎಲ್ಲರೂ ಒಂದೊಂದು ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನಾವು ನಮ್ಮದು ಅಡುಗೆ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಹಾಗೆಯೇ ಇನ್ನು ಕೆಲವರೊಬ್ಬರು ಡ್ಯಾನ್ಸ್ ಮಾಡಿಕೊಂಡು ಹಾಡು ಹಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಚಿಕನ್ ಗ್ರೇವಿ ರೆಡಿ ಆಯಿತು. ಮತ್ತು ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಚಿಕನ್ ಕಬಾಬ್ ಒಂದು ಸ್ವಲ್ಪ ಮ್ಯಾರಿನೇಟ್ ತುಂಬ ಹೊತ್ತು ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾವು ಅದನ್ನು ಮ್ಯಾರಿನೇಟ್ ಮಾಡಿ ಬಂದ್ವಿ. ಸೊ ಹಾಗೆಯೇ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಫೈರ್ ಕ್ಯಾಂಪ್ ಮುಂದೆ ಕೂತ್ಕೊಂಡು ಏನಾದರೂ ಗೇಮ್ಸ್ ಆಡುವ ಅಂತ ಎಲ್ಲರೂ ಗ್ಯಾದರ್ ಆಗಿದ್ದೀವಿ. ಇಲ್ಲಿ ನಾವೆಲ್ಲ ಹೊರಗೆ ಕೂತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆಯೇ ಅಕ್ಕನೂ ಅವ್ರದ್ದು ಸ್ವಲ್ಪ ಕೆಲಸವನ್ನು ಮುಗಿಸ್ಬಿಟ್ಟು ನಮ್ಮ ಜೊತೆ ಜಾಯ್ನ್ ಆದರು ಅವರು. ಸೊ ಈಗ ಎಲ್ಲರೂ ಗ್ಯಾದರ್ ಆಗಿದ್ವಿ. ಅದಕ್ಕೆ ನಾವು ಏನು ಮಾಡೋಣ ಅಂತ ಹೇಳಿಬಿಟ್ಟು ದಮ್ ಶರಾರತ್ ಆಡೋಣ ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ಗೇಮ್ನ 2 ಟೀಮನ್ನು ಡಿವೈಡ್ ಮಾಡಿಬಿಟ್ಟು ನಮ್ಮದು ಆಟವನ್ನು ಶುರು ಮಾಡಿದ್ವಿ. ಧೂಮ್ 3 ಲಾಯರ್ ಅದಾಳಕಿ. ಅದಲ್ಲ ಫಸ್ಟ್ ಕನ್ನಡ ಹಿಂದಿ ಅಂತ ಹೇಳಿ. ಮೂರು ಲೀಟರ್ ರೋಡ್ ಅಷ್ಟಾಗ್ತದೆ ಅಷ್ಟು. ಕೆಳಗಂದ್ರೆ ಹಿಂದಿ. कोई मिल गया ಯಾರು ಮಿಲ್ ಗಯ ಹೇಳ. ನಾ ವಿಡಿಯೋ ಮಾಡ್ತಾನೋ ರವಿಚಂದ್ರನ್ ಹಿಂದಿ
कभी खुशी कभी गम ಬೆಳಿಗ್ಗೆ ಮಾಡ್ತಾ ಸ್ವಿಮ್ಮಿಂಗ್ ಪೂಲ್ ಹೋಗಿ ಮಾಡ್ತಾ ಅದಕ್ಕೆ ನೀ ಹಾ ಹಾ ಅನ್ನೋದಟ್ಟ ಗಡಿಗೆ ಕಾಲ ಇದು ನಮ್ಮದು ದಮ್ ಶರಾರತ್ತು ಲಾಸ್ಟ್ ರೌಂಡ್ ಆಗಿತ್ತು. ಸೊ ಅದಾದಮೇಲೆ ನಮ್ಮದು ಊಟನೂ ರೆಡಿ ಆಗಿತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಊಟ ಮಾಡಲಿಕ್ಕೆ ಅಂತ ಒಳಗೆ ಹೋಗಿದ್ವಿ. ಆಬ್ವಿಯಸ್ಲಿ ಊಟ ಅಂತೂ ತುಂಬ ಟೇಸ್ಟ್ ಆಗಿತ್ತು. ಯಾಕೆ ಹೇಳಿ, ಬಿಕಾಸ್ ನಾವೇ ಪ್ರಿಪೇರ್ ಮಾಡಿದ್ದು. ಸೊ ಹಾಗಾಗಿ ತುಂಬ ಟೇಸ್ಟಿ ಆಗಿತ್ತು. ಎಲ್ಲರೂ ಊಟನ ಎಂಜಾಯ್ ಮಾಡಿಕೊಂಡು ನಾವು ಹಾಗೇ ಒಂದು ಸ್ವಲ್ಪ ಹೊರಗೆ ಬಂದ್ವಿ. ಹೊರಗೆ ಬಂದು ಮತ್ತೆ ಫೈರ್ ಕ್ಯಾಂಪ್ ಹತ್ರ ಕೂತ್ಬಿಟ್ಟು ನಾವೆಲ್ಲರೂ ಅವ್ರವ್ರದ್ದು ಚೈಲ್ಡ್ಹುಡ್ ಸ್ಟೋರೀಸ್ನ ಹೇಳಿಬಿಟ್ಟು ಒಂದು ಸ್ವಲ್ಪ ನಗಾಡ್ಬಿಟ್ಟು ನಾವು ಚಳಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ನಾವು ವಾಪಸ್ ರೂಮ್ಗೆ ಹೋದ್ವಿ. ಸೊ ನಾವು ಒಳಗೆ ಬಂದುಬಿಟ್ಟು ತಂಬೋಲ ಗೇಮ್ ಆಡಿದ್ವಿ. ತಂಬೋಲ ಗೇಮ್ ಆಡಿದ ಮೇಲೆ 90s ಗೇಮ್ ಚೀಟಿ ಗೇಮ್ನ ಆಟ ಆಡಿದ್ವಿ ನಾವು. ಅದೂ ಒಂಥರ ಚೆನ್ನಾಗಿತ್ತು. ಅದು ಆಟ ಆಡಿದ ಮೇಲೆ ನಾವು ಎಲ್ಲರೂ ವಾಪಸ್ ನಮ್ಮ ರೂಮ್ಗೆ ಹೋಗಿ ಮಲಗಿದ್ವಿ. ದೆನ್ ನಾವು ಬೆಳಗ್ಗೆ ಎದ್ಬಿಟ್ಟು ವಿ ವೋಕ್ ಅಪ್ ವಿತ್ ಸಚ್ ಅ ಬ್ಯೂಟಿಫುಲ್ ವ್ಯೂ. ಯಾವ ಕಡೆ ನೋಡಿದ್ರೂ ಹೊಲ ಗದ್ದೆ, ಏನೂ ಡಿಸ್ಟರ್ಬೆನ್ಸ್ ಇರಲಿಲ್ಲ ನಮಗೆ. ಝೀರೋ ಟ್ರಾಫಿಕ್ನೂ ಇತ್ತು. ಈಗಿನ ಜನ್ರೇಷನ್ನಲ್ಲಿ ಮನುಷ್ಯ ಅವ್ರ ಲೈಫಲ್ಲೇ ತುಂಬ ಬ್ಯುಸಿಯಾಗಿರ್ತಾರೆ. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕನೆಕ್ಟ್ ವಿತ್ ನೇಚರ್ ಆ್ಯಂಡ್ ಆಲ್ಸೋ ವಿತ್ ಲವ್ಡ್ ಒನ್ಸ್. ಸೊ ವೆನೆವರ್ ಯು ಗೆಟ್ ಸಮ್ ಟೈಮ್ ನಿಮ್ಮದು ಕ್ಲೋಸ್ ಫ್ರೆಂಡ್ಸ್ ಜೊತೆ ಅವ್ರ ಫ್ಯಾಮ್ಲಿ ಅವ್ರ ಕಸಿನ್ಸ್ ಜೊತೆ ಕನೆಕ್ಟ್ ಆಗಿಬಿಟ್ಟು ಹೀಗೆ ರೆಸಾರ್ಟ್ ಆರ್ ಹೋಮ್ ಸ್ಟೇಗೆ ಬಂದುಬಿಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಹಾಗೆಯೇ ವೆದರ್ನೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ವಿ ವಾಕ್ ಹೋಗುವ ಅಂತ. ಸೊ ನಾವು ಹಾಗೆಯೇ ಅಲ್ಲಿ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಬಂದ್ವಿ ನಾವು. ವಾಕ್ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಹಾಗೆಯೇ ಪೂಲಲ್ಲಿ ಎಂಜಾಯ್ ಮಾಡಿಕೊಂಡು ನಾವು ಚೆಕ್ಔಟ್ ಆದ್ವಿ. ಊರ ಕಡೆ ಬಂದುಬಿಟ್ಟು ಹೀಗೆ ಎಂಜಾಯ್ ಮಾಡೋದು ಖುಷಿನೇ ಬೇರೆ. ಎಲ್ಲರೂ ಅವ್ರದ್ದು ಬ್ಯುಸಿ ಲೈಫಿಂದ ಹೊರಗೆ ಬಂದು ಎಂಜಾಯ್ ಮಾಡಿ ಮಾತಾಡಿಕೊಂಡು ಹಳೆ ಮೆಮೊರೀಸ್ನ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಓಕೆ, ಬಾಯ್ ಬಾಯ್ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ.